ಬಂಗಾರ ಹಾಕೊಂಡ್ ಮಾರಿ ನೋಡ್ರಿ ಹೆಂಗದ ಹಾ ತನಗ ಹಾಕೊಳಕ್ ಹಂಗಿದಾವಿಲ್ಲ ಬಂಗಾರ ಹಾಕ್ತಾನತ್ ನನಗ ಮಾರಿ ಕುಂದಾಪುರ ಗ್ರಾಮದಾಗ ಹೌದು ಕುಸ್ತಿ ಆದ್ರ ಜ್ಞಾನದ ಕುಸ್ತಿ ಆಗಬೇಕು ಅಂತ ನಾ ಮಾತು ಹೇಳಿದ್ವಿ ಹೇಳ್ತಾನ ಅಣ್ಣ ಏನೇನ ಅರುಗೇಡಿ ಮೊದಲ ಮಾತು ಏನ ಮಾತಾಡಿನಿ ತರಕ್ ಹಿಡ್ದು ಮಾತಾಡ ಕುಸ್ತಿ ಹಿಡಿಬೇಕಂತಾಳ ಹೌದು ಈ ಕಡೆ ನಮಗ ಅಣ್ಣ ಅಂತಾಳ ತಳಗ್ ಕೂತವನಿಗೆ ತಮ್ಮ ಅಂತಾಳ ಕುಸ್ತಿ ಮಟ್ಟ ಸರಜೋಡಿ ಅಣ್ಣನ ಒಳಗವ್ರು ಹೇಳಿದ್ರ ಮಾತ ಏನ್ ಹೇಳಿದ್ರಿವ ಕೊಡಪ್ಪ ನೀರಿ ಯಾಕೋ ತೊದಲಾಕತ್ತಿ ಏನ್ ಹೇಳಿದ್ರಂದ್ರ ಏನ್ ಹೇಳಿದ್ರವ ಮಾತಾ ಅಗಾಳಿ ಸಂದಿನೊಳಗ ನಾವೊಂದು ಮಾತು ಹೇಳಿದ್ದೀನಿ ಏನತ್ತ ಎರಡೂ ಅಣ್ಣ ತಂಗಿ ಮ್ಯಾಳ ಕೂಡ್ಸಿ ಗಡಿ ಗಡಿ ನೋಡಿ ಕುಸ್ತಿ ಹಿಡಿಸ್ಯಾರ ಹಾ ಇವತ್ತು ಗುಂಡಾಪುರ ಗ್ರಾಮದಾಗ ಹೌದು ಕುಸ್ತಿ ಆದ್ರ ಜ್ಞಾನದ ಕುಸ್ತಿ ಆಗಬೇಕು ಅಂತ ನಾ ಮಾತು ಹೇಳಿದ್ದೀನಿ ಹೇಳವ್ರಲ್ಲವ ಮಾತಾ ಹೌದಿಲ್ರಿ ಹೌದು ಎಲ್ಲಾರು ಕೇಳಿರಿಲ್ರಿ ಕೇಳ್ಯಾರ ಎಲ್ಲಾರು ಸರೋಜೋಡಿ ಅಣ್ಣ ಬಂದ್ ಹೇಳಿದ ಮೊಮ್ಮೆ ಹಾಡೋ ಅಣ್ಣ ಹೇಳ್ದನ ಏನತ್ತ ಅಕ್ಕ ಕುಸ್ತಿ ಹಿಡಿಬೇಕಂತಾಳ ಹೌದು ಈ ಕಡೆ ನಮಗ ಅಣ್ಣ ಅಂತಾಳ ತಳಗ್ ಕೂತವನಿಗೆ ತಮ್ಮ ಅಂತಾಳ ಕುಸ್ತಿ ಯಾರ ಜೋಡಿ ಹಿಡಿಯಕಿ ಎತ್ ಕೇಳ್ತಾನವ ಕೇಳ್ತಾನ ಅಣ್ಣ ಏನೇನ ಅರುಗೇಡಿ ಮೊದಲ ಮಾತು ಏನ ಮಾತಾಡಿನಿ ತರಕ್ ಹಿಡ್ದು ಮಾತಾಡು ಮೊದಲು ಅರಿವು ಇರ್ಲಿ ಅರಿವ ಮಗಲಾಗ ಯಾರು ಬಂದಾರ ಏನ ಮಾತಾಡಕತ್ತಾರ ಅನ್ನೋ ತಿಳ್ಕೊಂಡು ಮೊದಲ ಮಾತು ತಿಳ್ಕೊಂಡು ಕೇಳಿಸ್ಕೊಂಡು ಮತ್ತೆ ಬಂದು ಮಾತಾಡ್ಬೇಕು ಮೊದಲು ತರಕ್ ಹಿಡ್ದು ಮಾತಾಡ್ಬೇಕು ಈಗ ಎನರ್ಜಿ ಬತ್ತ ನನಗೆ ಈಗ ಎನರ್ಜಿ ಸ್ಟ್ರಿಂಗ್ ಎನರ್ಜಿ ಅಲ್ಲ ಜ್ಞಾನದ ಕುಸ್ತಿ ಮಾಡ್ಲಕ್ಕೆ ಅಂತ ವ್ಯವಹಾರ ಮಾಡಕ್ಕೆ ಎರಡು ಮೇಳಗಳನ್ನ ಕೊಡಿಸ್ಯಾರತ್ ನಾ ಹೇಳಿನಿ ನಾವ್ ಹೇಳಿವ್ರಿಪ್ಪ ಮತ್ತ ಕುಸ್ತಿ ಯಾರ ಜೋಡಿ ಹಿಡಿತಿ ಅಂದ್ರೆ ಏನ್ ಹೇಳುದ ನಿನಗ ಬಾ ನನ್ನ ಕೂಡ ಅಣ್ಣ ತಮ್ಮ ಇರ್ಲಿ ಇಲ್ಲಿ ಕರಿಯದ ಹೌದ್ರಿ ಅಣ್ಣತಂಬ್ರು ಸೂಜಿದ್ರ ಮುರಿದ ಪಾಲ ತಗೋತಾರತ್ತ ಪಾಲ ನಾನು ತಗೊಳವ ತಗೊಳವನ ಮ್ಯಾಗಿಂದ ನೀ ತಗೋ ತೆಳಗಿಂದ ನಾ ತಗೋತೇನೆ ಸೂಜಿ ಹಂಗಾಗ್ಬಾರ್ದು ಹಾ ಮೊದಲ ತಿಳ್ಕೊ ತಿಳ್ಕೊ ಇದು ಅಣ್ಣಗೆ ಹೇಳುದು ಮಾತ ಯಾಕಪ್ಪ ಅಂದ್ರೆ ಇದು ಅಕ್ಕದಳ ನೀ ಏನ್ ಮಾತಾಡಿದ್ರು ದಕ್ಕಿ ಹೋಗುತ್ತದ ದಕ್ತದ್ರಿಪ್ಪ ಈ ಅಕ್ಕಗ ಮಾತಾಡ್ದಂಗ ಮತ್ ಬ್ಯಾರೆ ಯಾರಿಗೂ ಮಾತಾಡಬೇಡತ್ತ ಬ್ಯಾರೆ ಅಕ್ಕಗ ಮಾತಾಡಿದ್ರ ನಿನ್ನ ಪಟಾಕಿ ಹಾರ್ತದ ಹಂಗ ಮಾತಾಗಿಡಬಾರ್ದು ಹೌದು ಇನ್ನೊಂದು ಮಾತು ಹೇಳಿದ್ರು ಅವ್ರು ಏನ್ರಿಪ್ಪ ಅದು ಏನ್ ಹೇಳಿದ್ರಂದ್ರ ಏನ್ರಿ ಅದು ನಾ ಎಲ್ಲ ಎರಡು ಕಣ್ಣು ಹಾಕಿದನ ಖರೆ ಆದ್ರ ಇವ್ರು ಸುಮ್ಮ ಬಂದು ಸುಮ್ಮ ಹೋಗೋರಲ್ರಿ ಹೌದು ಅರವತ್ತಲ್ಲಿ ಬಂಗಾರ ಕೊಡು ಸೀರಿ ಕೊಡು ಆ ಪತ್ಲ ಕೊಡು ಈ ಪತ್ಲ ಕೊಡು ಅಂತ ಬೇಡ್ತಾರ ಇವ್ರಿಗೆ ಹೆಂಗ ಎರಡ್ ಕಣ್ಣು ಕೊಡುದು ಒತ್ತನವ ಹೌದ್ ಹೌದ್ರಿಪ್ಪ ಬರಬರ ಇದ್ರ ಮಾತ ಬಂಗಾರ ಹಾಕೊಂಡ್ ಮಾರಿ ನೋಡ್ರಿ ಹೆಂಗದ ತನಗ ಹಾಕೊಳಕ್ ಹಂಗಿದಾವಿಲ್ಲ ಬಂಗಾರ ಹಾಕ್ತಾನತ್ ನನಗ ಮಾರಿ ಅನ್ನೋದ್ ನೋಡು ಮುಂದೆ ಇದು ಶಾಪುರದಾಗ ಬಸ್ ಸ್ಟ್ಯಾಂಡ್ದಾಗ ಇರ್ಲಿ ತಮ್ಮ ಹಾ ಇಲ್ಲ ಒಂದು ಮಾತು ಹೇಳ್ತೀನಿ ಅನ್ನಗ ಏನ್ರಿಪ್ಪ ಅದು ನಾ ಮೊದಲು ಬಂದ ನಿಮ್ಗೇನ ಬಂಗಾರ ಬೇಡಿನ ಏನ್ ಬೆಳ್ಳಿ ಬೇಡಿನ ಸೀರಿ ಬೇಡಿನ ಜಂಪರ್ ಬೇಡಿನ ನಿಮಗೇನು ಬೇಡಿನ ಹತ್ತನ ಏನು ಬಿಡಿಲ್ರಿಪ್ಪ ಬೇಡಿಲಿಲ್ಲ ಇಲ್ರಿ ಮತ್ತ ಅದು ಮಾತಾಡಿ ಕೊಳಮೇನದ ಏನ್ ಹರ್ಕತ್ತದಪ್ಪ ಮತ್ತ ಗಂಡನ ಮನಿ ಮಾಡಿ ಕೊಟ್ರ ಕಾರ್ನ್ಯಾಗ ಸುಮ್ ಕೇಳ್ತಾವತ್ತ ಹೇಳಾಕ ನಾಚಿಗೆ ಬರ್ಬೇಕು ನಿನ್ ಜನ್ಮಕ್ ನಾಚಿಕೆ ಬರ್ಬೇಕು ಯಾವ ಎಷ್ಟು ಬಂಗಾರ ಹಾಕಿ ಎಂತ ಮನಿ ಕೊಟ್ಟಿ ಅನ್ನೋದು ನಿನಗೆ ಗೊತ್ತಿಲ್ಲ ಸಮಾಧಾನ ಅನ್ಬೇಡಿ ಹೌದು ಅವನಿಗೆ ಗೊತ್ತದ್ರಿ ಮತ್ ಬಂಗಾರ ಬೇಡ್ತಾಳ ಬೆಳ್ಳಿ ಬೇಡ್ತಾಳ ಯಾವಾಗೂ ಬೇಡಂಗಿಲ್ಲ ಇದನ್ನೇ ನೆಮ್ಸಿ ಗತ್ ನೀನ ಒಂದ್ ಮಾತು ಹೇಳ್ತೀನಿ ಏನ್ರಿಪ್ಪ ಜನ ಇನ್ನು ಒಬ್ಬನಿಗಾರ ಇಲ್ಲಿ ಕೂಡ್ರಿ ಎಲ್ಲಾ ಅಣ್ಣತಂಬರ ಬಳಗಕ್ಕ ತಂದಿ ಬಳಗಕ್ಕ ಕೈ ಮುಗದ ಮಾತು ಹೇಳುದೇನಂದ್ರ ಏನ್ರಿಪ್ಪ ಅದು ನೀವು ನಿಮ್ಮ ಹೆಣ್ಣು ಮಕ್ಕಳನ್ನ ಲಗ್ನ ಮಾಡಿ ಗಂಡನ ಮನಿಗ್ ಕಳ್ಸಿರ್ತೀರಿ ಖರೆ ಹೌದು ಗಂಡನ ಮನಿಯೊಳಗ ಅತ್ತಿ ಮಾವ ನೆಗ್ಯಾನಿ ನಾದನಿ ಗಂಡ ಭಾವ ಮೈದುನ ಎಲ್ಲಾರು ಚಂದ ಇದ್ರಂದ್ರ ತವ್ರ ಮನಿಗೆ ಮಾತ್ರ ಹೆಣ್ಣ ಮಕ್ಕಳ ಕಳ್ಳ ತವ್ರ ಮನಿ ಕಡೆ ಜಗತ್ತದ ಹಬ್ಬಕ್ಕೊಮ್ಮೆ ಹಬ್ಬ ಅವನಿಗೆ ಮಾತ್ರ ತವ್ರ ಮನಿ ಕಡೆ ಜಗತ್ತದ ಹೌದು ಬೇರಕ್ಕರ್ಥ ಆ ಅತ್ತಿ ಮಾವ ಕಾಡವ್ರಿದ್ರು ಗಂಡ ಕುಡದ ಬಡ್ಯಾವಿದ್ನಂದ್ರ ಮತ್ತ ಆ ಕಷ್ಟಕ್ಕೆ ತವ್ರ ಮನಿ ಹೆಣ್ಮಕ್ಳಿಗೆ ಸಹಜವಾಗಿ ನೆನಪಕ್ಕದಿಲ್ರಿ ಅಕ್ಕದಿಲ್ರಿ ತಾಯಿ ತಂದಿ ಇರೋ ಮಟ್ಟ ಮಾತ್ರ ತವ್ರ ಮನಿ ಅಂದಾರ ಹೌದು ಯಾಕಂದಾರ ಕೇಳು ಯಾಕ್ರಿ ನನ್ನ ಹಡವ ತಂದೆ ತಾಯಿ ಇರೋ ಮಟ್ಟ ನನ್ನ ಕಷ್ಟನ ಅವ್ರ ಮುಂದೆ ಹೇಳಿದ್ರೆ ಅವ್ರು ಕೇಳ್ತಾರ ಅರ್ಥ ಆಕತ್ರಿಪ್ಪ ಅವ್ರಿಗೆ ಅರ್ಥಕ್ಕದ ಅವ್ರು ಕೇಳ್ತಾರ ಯಾಕ ಹಡದ ಕಳ್ಳ ಇರ್ತದ ಮತ್ತ ನನ್ನ ತಂದೆ ತಾಯಿ ಹೋದ ಮರದಿನ ಬಂದ್ ನಿಮ್ಮ ಮನಿ ಮುಂದೆ ಬಂದ್ ನಿಮಗ್ ಕಷ್ಟ ಹೇಳಿದ್ರೆ ನೀವು ಕೇಳ್ತೀರಿ ಇಲ್ಲಿ ಕೇಳಂಗಿಲ್ರಿಪ್ಪ ಇವ್ರು ಹ್ಯಾಂಟಿ ಗುಂಗನ್ಯಾಗ ಇರ್ತಾರ ನೀ ಯಾಕೆ ಬಂದೇವು ನನ್ನ ಮನಿ ಬಾಗ್ಲಿ ಮತ್ತ ಜೋಡಿ ಗಿಡ ಅದೇ ಆಗಲೇ ಹೇಳಿ ನೋಡವ ಅನ್ನ
ಪಿಂಟು ಅಂತ ಹೇಳಿದ ಏನ್ ಹೇಳಿದ್ರಿವ 4 ದಿನ ಇದ್ರ ಚಂದತ್ತ 8 ದಿನ ಇದ್ರ ಚಂದ 15 ದಿನ ಇದ್ರ ಚಂದತ್ತ ಹಾ ಮತ್ತ ಗೂಟ ಹೊಡ್ಕೊಂಡ್ ಇಲ್ಲೇ ಕೂತ್ಲಂದ್ರ ತಂಗಿ ಹಾ ಯಪ್ಪ ನಿನ್ನ ಮನ್ಯಾಗ ಗೂಟ ಹೊಡ್ಕೊಂಡು ಕುಂದ್ರು ತಂಗಿ ಈಕಿ ಅಲ್ಲ ನಿನ್ನ ಭಾಷೆಗೆ ಬಿಗ್ಬೇಕಾದ್ರ ನಿಮ್ ತಂಗಿ ಬೇಕು ಅಪ್ಪ ಇರ್ಲಿ ಯಾಕೆ ಹೇಳ್ದಲ್ಲ ಒಂದ್ ಮೆತ್ತನ ಕಲರ್ ಕೊಡ್ರಿ ಇವ್ರು ಹಿರಿಯರ ಮತ್ತೊಂದು ಹುಡುಕಾಡ್ಕೊಡ್ರಿ ನನಗೆ ಒಂದ್ ಮಾತು ಹೇಳ್ತೀನಿ ಅಣ್ಣತಮ್ಮರ ಬಳಗಕ್ಕ ಏನ್ ಹೇಳ್ತೀರಿ ಲಕ್ಷ ಕೊಟ್ಟ ಕೇಳ್ರಿ 1 ಲಕ್ಷ ಕೊಟ್ಟು ಕೇಳ್ರಿ ನೀವು ಲಕ್ಷ ಅಲ್ಲೋ ಚಿತ್ತ ಚಿತ್ತ ಈ ಚಿತ್ತ ಕೊಟ್ರೆ ಸಾಕಾಗ್ಯದ ಹಾ. ಹೌದಿಲ್ಲ ಹೌದ್ ಏನು ಮಾತಂದ್ರ ಅಂತ ಕಷ್ಟದಾಗ ನೊಂದು ತವ್ರ ಮನಿ ಬಾಗಿಲಿಗೆ ಹೆಣ್ಣ ಮಗಳು ಬಂದಳಂದ್ರ ಬಂದಳಂದ್ರ ಯಾವಾಗ್ರಿ ತಂದೆ ತಾಯಿ ತೀರಿ ಹೋದ ಮರುದಿನ ಮನಿ ಬಾಗಿಲಿಗೆ ಹೆಣ್ಣ ಮಗಳು ಬಂದಳಂದ್ರ ನಿಮ್ಮ ಮನಿಯಾಗಿನ ಬಂಗಾರ ಕೊಡ್ಬೇಡ್ರಿ ಬೆಳ್ಳಿ ಕೊಡ್ಬೇಡ್ರಿ ಸೀರಿ ಕೊಡ್ಬೇಡ್ರಿ ಜಂಪರ್ ಕೊಡ್ಬೇಡ್ರಿ ಏನು ಕೊಡ್ಬೇಡ್ರಿ ಆ ನೊಂದು ಮನಿ ಬಾಗಿಲಿಗೆ ಬಂದಿರುವಂತ ಹೆಣ್ಣು ಮಗಳಿಗೆ ಒಂದೇ ಒಂದು ಚರಿಗೆ ನೀರು ಕೊಟ್ರ ಅದೇ ಬಂಗಾರ ಮಾಡ್ಕೊಂಡು ಹೋಗುದು ಹೆಣ್ಣಿನ ಗುಣ ಹಿಂಗದ ಹೆಣ್ಣಿನ ಜನ್ಮ ಇಂಥ ಗುಣ ಹೆಣ್ಣು ಮಕ್ಕಳ ಬಲ್ಲಿ ಅದ ಹೌದು ಹೌದಿಲ್ಲ ಯಾಕ್ರಿ ತವ್ರ ಮನೆಯೊಳಗ ಹಂತಿಂತ ನೆನಪುಗಳಿರ್ತಾವ ಹೌದು ಕೇಳು ಹೇಳ್ರಿ ಅದಕ್ಕ ಅಣ್ಣತಮ್ಮರ ಮೇಲೆ ತಂದಿ ತಾಯಿ ಮೇಲೆ ಬಹಳ ಪ್ರೀತಿ ಇರ್ತದ ಬಾಳ ಪ್ರೀತಿ ಅದ್ರಿಪ್ಪ ಹಂಗೇನು ಹುಚ್ಚಿಗತ್ತೆ ಮಾತಾಡಕ್ ಹೋಗ್ಬೇಡನ್ನ ಮತ್ ನನಗ ತಲಿ ಬಿಟ್ಟದ ಇವತ್ ಅವನ ತಲಿನೇ ಬರಬರಿ ಇಲ್ರಿಪ್ಪ ಯಾಕೆ ಹೇಳ್ತಾರ ಕೇಳು ಯಾಕ್ರಿಪ್ಪ ಮನ್ಯಾಗ ಒಲಿ ಸರಿ ಇದ್ರ ಗಣಸರು ತಲಿ ಸರಿ ಇರ್ತಾವಂತ ತಲಿ ಸುದ್ದಿ ಇರತ್ತಲ್ರಿಪ್ಪ ಏನಾಕತ್ರಿವ ಮನ್ಯಾಗ ಒಲಿ ಸರಿ ಇದ್ರ ಗಣಸರು ತಲಿ ಸರಿ ಇರ್ತಾವ ಸುದ್ದಿ ಇರತ್ರಿಪ್ಪ ತಕ್ಕಡಿ ಸರಿ ಇದ್ರೆ ವ್ಯಾಪಾರ ಹೆಂಡತಿ ಸರಿ ಇದ್ರೆ ಸಂಸಾರ ಅಂದ ಏನಂದಾರ ತಕ್ಕಡಿ ಸರಿ ಇದ್ರೆ ವ್ಯಾಪಾರ ಹೆಂಡತಿ ಸರಿ ಇದ್ರೆ ಸಂಸಾರ ಅಂದಾರ ನೀ ಎಲ್ಲರಪ್ಪ ಮನ್ಯಾಗ ನನ್ನ ಮಗಳ ಜೋಡಿ ಜಗಳ ಮಾಡಿ ಬಂದ ಆ ಸಿಟ್ಟು ಇಲ್ಲಿ ತಂದು ಹಾಕಬೇಡ ಹೌದಿಲ್ಲ ಇರ್ಲಿ ಇನ್ನ ಮುಂದೆ ಮಾತಾಡೋ ಗುರು ಶಿಷ್ಯ ವಿಷಯ ಇನ್ನ ಮುಂದೆ ಬಹಳ ಕೇಳ ಹೆಂಗ ಇರ್ಲಿ ಸ್ವಲ್ಪ ನಮ್ಮ ಆಯ್ಕೆ ಬಾಳ ಸೌಂಡ್ ಕಮ್ಮಾಗದವನ ಅಗಳಿ ಸಂದಿ ಬರಬರಿದು ಹಲೋ 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 ಬಿಡಿ ಇರ್ಲಿ ಗುಂಡಾಪುರ ಗ್ರಾಮದೊಳಗ ಏನಾಗಿದ್ರಿ ಬಂದು ಕೂಡಿರ್ತಕ್ಕಂತ ಎಲ್ಲಾ ಕಲಾಭಿಮಾನಿಗಳಿಗೂ 2ನೇ ಸಂದಿನ ನಮಸ್ಕಾರ ಹೇಳಿ ಯಾಕೆ ತರಿಬಿ ಹೇಳ್ಬೇಕಾಗ್ಯದಂದ್ರ ಮಾತಾಡೋ ವಿಷಯಗಳು ಬಹಳ ಅದಾವ ಹೌದಿಲ್ಲ ಅಗಲೇ ಸಂದಿನೊಳಗ ಮಾತಾಡ್ಕೊತ ಫುಲ್ ಹುಮ್ಮಸ್ನ್ಯಾಗ ನಮ್ಮ ಸೊರಜೋಡಿ ಅನ್ನನ ಬಳಗದವರು ಬಸವಣ್ಣಗಳು ಹೇಳಿದ್ರು ಏನ್ ಹೇಳಿದ್ರಿಪ್ಪ ಬಸವಣ್ಣಗಳು ಹಾಡೋರಿಗೆ ಪಾಳೆ ಬಿಡ್ಲಾರಂಗ ತಾನೇ ಮಾತಾಡಕತ್ತ ಅವಾಗ ನಾ ಹೇಳಿನಿ ಏನ್ ಹೇಳ್ತೀರಿ ಹೂವಿನ ರಟ್ಟ ಹಾಕನ್ನ ಕುರ್ಕುರಿ ಹಾಕ್ಬೇಡ್ರಿ ಬರೇ ನೋಟ್ ಮಾಡಿ ಹಾಕ್ರಿ ಹಂಗಿಲ್ಲ ಹಿರಿಕಲ ನೀವು ದೈವ ಅಂದ್ರ ದೇವ್ರದಂಗ ತಾಯಿ ತಂದಿದಾಗ ನಿಮ್ಮ ಮಾತು ಹೆಂಗ ಮೀರಾಕ್ ಬರಂಗಿಲ್ಲ ಹಂಗ ಹಿರಿ ಕಲಾವಂತರ ನಮಗೂ ಒಂದು ಸೂಚನೆ ಹೇಳಿಕೊಟ್ಟಾರ ಅವ್ರ ಮಾತು ನಾವು ಮೀರ್ಲಿಕ್ಕೆ ಬರಂಗಿಲ್ಲ ನೀವು ಆ ಕುರ್ಕುರಿ ತೆಗದ ಬರೀ ನೋಟಿನ ಹಾರ ಮಾಡಿ ಹಾಕ್ರಿ ಕುರ್ಕುರಿ ಹಾಕ್ಬಿಡ್ರಿ ದಯವಿಟ್ಟು ವಿನಂತಿ ಅದ ಕೆಡಸದ ಹೇಳತ್ತಿಲ್ಲ ನಾನು ನಿಮ್ಗೆ ಅದನ್ನ ಹೇಳತ್ತೀನಿ ನೀವ್ ಹೆಂಗ ಅಭಿಮಾನದಿಂದ ಹಾಕಾಕ ಬಂದಿರಲ್ಲ ಇಲ್ಲಿ ನೀ ಬ್ಯಾಂಕೆ ನೀ ಬೇಕು ನನಗ ಬರ್ರಿ ಏನ್ 20 ಹಾಕ್ಯದ ಒಂದು 500 ರೂಪಾಯಿ ಆದ್ರೂ ಬಾಳ ಬಾ ಯಾವಾಗ ನಾ ಗೋರಿಗೆ ಹೋದ್ಮೇಲೆ ಎಲ್ಲಿತ್ತಮ್ಮ ಇರ್ಲಕ್ಕ ನಾವೊಂದು ಮಾತು ಹೇಳಿದ್ನಿ ಅವರಿಗೆ ಇರ್ಲಿ ಅವ್ರು ಯಾಕೆ ಫೋಟೋ ತಗೊಳಕ್ ಬಂದ್ರಂದ್ರ ಕುರ್ಕುರಿ ಹಾರ ಹಾಕಿ ಹೋಗ್ಬೇಕಂತ ಅವ್ರು ಮಾಡಿದ್ರು ಖರೆ ಕುರ್ಕುರಿ ಬ್ಯಾನ್ ಆಗೈತಿ ಈಗ ಹೌದಿಲ್ಲ ಆ ವಿಷಯ ಎಲ್ಲಿಗೆ ಬಿಟ್ಟೆವು ಎಲ್ಲಿ ಬಿಟ್ರಿ ಆ ಕುರ್ಕುರಿ ಹಾಕೋರ್ನ ಕೇಳ್ರಿ ಅಣ್ಣನ ಕೇಳಂದಿ ಅಗಲಿ ಸಂದಿನೊಳಗೆ ಏನು ಮಾತು ಹೇಳಿದ್ ನಾನು ಏನ್ರಿ ಅದು ಆ ಮೊದಲೇ ಸಂದಿನಾಗ ಕಮಿಟಿಯರ್ 10-15 ಸಾವಿರ ನನ್ನ ಹೆನಕ ಬಡದಾರ ನಿಮ್ಮ ಹೆನಕತ್ತ ನೀ ಹೇಳಿದಿ ನಾ ಅಂದಿನ್ರಿ ಮುಂಜಾನೆ ಎದ್ದಪ್ಪ ನಿನ್ ಹೆನಕ ನಾ ಬಡಿತೀನಿ ಎತ್ತ ನಾ ಹೇಳಿದ್ನಿ ನಾ ಹೊಳೆ ಅಂದೇನ್ರಿ ಮುಂಜಾನೆ ಎದ್ದ ಕಿಶನ್ ನಾ ನಿನ್ನ ಮಗಳ ಹೆನಕ್ ಬಡಿತೀನಿ ನಾ ಅಂದೆ ಇಲ್ಲಿ ಹೇಳಿ ಬಿಡು ಒಳ್ಳೆ ಹೇಳ್ಬೇಡ ಅದಕ್ಕೆ ನಮ್ ಬಸವಣ್ಣ ಅಂದ ಏನಂದ್ರಿ ಇವು ಹೆನಕ್ ಬಿಡ್ಯಾವ ಇಂಥವೆಲ್ಲ ಕಾಮಿಡಿ
ಇವೆಲ್ಲ ನಾವು ಮಾಡೇ ಬಿಟ್ಟೆವು. ಮಾಡಿಬಿಟ್ಟೇವಿ. ಇಲ್ಲಪ್ಪ ನೀ ಶಾಣೆ ಕಂಡಬಿಟ್ಟು ಶಾಣೆ ಅಂತ ಗೊತ್ತ ನನಗ. ಪಟ್ಟಿ ಶಾಣ್ಯರಿ ಅಣ್ಣ ಬಸ್ಸು ದೇವ್ರಿಬ್ರಿಗೆ ಬಸ್ಸು ಅನ್ನೋದ್ರ ಶುದ್ಧ ಎಳವ್ರಿಗೆ ಇವ್ರಿಗೆ ಏನು ಪರಕಿಲ್ಲ ನೋಡ್ರಿ. ಬಹುಶಃ ಹೆಳವ್ರನ ಇದ್ದಂಗ ಕಾಂತ ನಾವು ಎಳವನ ಇದ್ದಾಗ ಊರ್ ತಿರ್ಗಾಡ್ಕೊತ ಎಲ್ಲಾ ಮಾಡಿದವ ಅಣ್ಣ. ಇವತ್ತು ಹೊಸಾದ್ ಮಾಡ್ಬೇಕಾಗಿತ್ತು, ಇವತ್ತು 15 ಮಾಡಿದೆ ಹಾಕತ್ತ. ಅದ ಹಾಗ ಅದ ರಾಡ ಅದ ರಾಡಿ ಅದ ರಾಡಿ. ಹೌದು. ಹಂಗ ಹೇಳಿದ್ದೆ ಹೇಳೋದಾಗಬಾರ್ದು, ಮಾತಾಡಿದ್ದೆ ಮಾತಾಡೋದಾಗಬಾರ್ದು, ಆಗ್ಬಾರ್ದು. ಹಾಡಿದ್ದೆ ಹಾಡೋದಾಗಬಾರ್ದು. ಮಾಡ್ಬೇಕು ಹೊಸಾದ್ ನೀನ್ ನೋಡೋನು ಎಲ್ಲಿ ಓದ್ತದ. ಹಂಗೇನು ಮಾತಾಡಕ್ ಹೋಗ್ಬೇಡ. ನಾ ಏನು ದೊಡ್ಡ ಶಾಣೆ ಅಂತ ನಿನಗೆ ಹೇಳಕತ್ತಿಲ್ಲ. ನೀನು ನಾ ಪಂಡಿತ ನಾನು ಹೇಳಕತ್ತಿಲ್ಲ. ಯಾಕೆ ಹೇಳ್ತೀವಿ ಕೇಳು. ಯಾಕ್ರಿವ? ಹನುಮಂತ ಆ ಪರ್ವತ ಕೊಂಟಿದ್ದ. ಯಾವಾಗ್ರಿವ? ಯುದ್ಧ ನಡೆಯುವಂತ ಸಂದರ್ಭದೊಳಗ ಯಾರು ಅರ್ಜುನ ಮೋರ್ಚ್ ಹೋಗಿ ಬಿದ್ದಿದ್ದ. ಹೌದ್ರಿವ. ಆವಾಗ ಸಂಜೀವಿನಿ ಕಡ್ಡಿ ತರಕ ಹನುಮಂತ ಪರ್ವತ ಹೊಂಟಿದ್ದ. ಹೋಗುವಂತ ಸಂದರ್ಭದೊಳಗ ಒಂದು ರಾಕ್ಷಿ ಹೆದರಿಗೆ ಬತ್ತು. ಹೌದ್ರಿಪ್ಪ. ಸುರೇಶ್ ಅನ್ನುವಂತ ರಾಕ್ಷಿ. ಹೌದು. ಲಕ್ಷ ಕೊಟ್ಟು ಕೇಳ್ರಿ ದೈವ ಮಾತ. ಹೌದು. ಸುರೇಶ್ ಅನ್ನುವಂತ ರಾಕ್ಷಿ ಎದುರಿಗೆ ಬತ್ತು. ಹನುಮಂತಿಗೆ ಹೇಳ್ತದದು ಏನಂತ ಹೇಳಿದ್ರಿಪ್ಪ? ನಾ ನಿನ್ನ ನುಗ್ಗುತ್ತೀನಿ ಅಂತದು. ಹೌದ್ರಿಪ್ಪ. ಅವಾಗ ಹನುಮಂತ ಏನ್ ಮಾಡಿದ? ಏನ್ ಹೇಳಿದ್ರಿಪ್ಪ? ಮುಗುಲಿಗೆ ಮತ್ತು ಭೂಮಿಗೆ, ಆಕಾಶಕ್ಕೆ ಮತ್ತು ಭೂಮಿಗೆ ಏಕಾಗಿ ನಿತ್ತ. ಅವಾಗ ಆ ರಾಕ್ಷಿ ದೊಡ್ಡದಾಗಿ ಬಾಯಿ ತೆಗಿತು. ಹೌದ್ರಿಪ್ಪ. ಎದಕ್ರಿಪ್ಪ? ಹನುಮಂತ ನುಂಗಾಕ. ಅವಾಗ ಹನುಮಂತ ಏನ್ ಮಾಡಿದ? ಏನ್ ಮಾಡಿದ್ರಿವ? ಅದೇನು ಬಾಯಿ ತೆಗೆದಿತ್ತು ಪಟ್ನೆ ಸಣ್ಣವಾದ ಬಾಯಿ ಒಳಗ್ ಹೋದ. ಇನ್ನೇನು ರಾಕ್ಷಿ ಬಾಯಿ ಮುಚ್ಚಬೇಕು, ಹೊರಗೆ ಬಂದ್ಬಿಟ್ರಿಪ್ಪ. ಇಲ್ಲೊಂದು ಮಾತು ಏನ್ ಹೇಳುದಂದ್ರ, ಏನ್ ಹೇಳುದ್ರಿವ? ಹನುಮಂತ ಎಂತ ಶಕ್ತಿವಂತ, ಶಕ್ತಿವಂತ ಎಂತ ಸೂರ, ಅಷ್ಟ ಸಿದ್ಧಿಗಳನ್ನ ಬಲ್ಲವ ಹನುಮಂತ. ಹೌದು. ಅವನ ತಾಕತ್ತು ಎಂತಂದ್ರ ಅವನಿಗೆ ದೇವರ ರಾಮ ಕೂಡ ತಡಿಲಾರಂತ ತಾಕತ್ತು ಹನುಮಂತನ ಬಲ್ಲಿತ್ತು. ಹೌದ್ರಿಪ್ಪ. ಅಷ್ಟು ಶಕ್ತಿ ಅಷ್ಟು ಭಕ್ತಿ ಹೊಂದಿರುವಂತ ಹನುಮಂತ ಆ ಒಂದು ಎಬ್ಕೋಚಿತ್ತ ರಾಕ್ಷಿ ಜೋಡಿ ಯುದ್ಧ ಮಾಡ್ದ. ಅವನಿಗೇನ ದೊಡ್ಡ ವಿಷಯ ಇರ್ಲಿಲ್ಲ. ಇಲ್ರಿಪ್ಪ. ಆದ್ರೂ ಅವ ಸಣ್ಣವಾಗಿ ಬಂದ. ಯಾಕ್ರಿವ? ಅಲ್ಲಿ ಯುದ್ಧ ಮಾಡೋ ಕೊಳೆಮಿಲ್ಲ. ಆ ಹನುಮಂತ ರಾಕ್ಷಿ ಬಾಯಾಗ ಹೋಗಿ ಹಂಗ ಹೊರಗೆ ಬಂದಲ್ಲ ಸಣ್ಣವಾಗಿ. ಇವತ್ತು ಗುಂಡಾಪುರ ಗ್ರಾಮಕ್ಕ ನಾ ಬಂದಿನಂದ್ರ ಎಲ್ಲಾರ್ಕಿನ ಸಣ್ಣಕ್ಕಾಗಿ ಬಂದಿನ ಹೊರತು ನಾ ದೊಡ್ಡಕ್ಕಾಗಿ ಬಂದಿಲ್ಲ. ಆಚೆ ಕಡೆ ಮಾತಾಡೋ ಅನ್ನ ಹೇಳ್ತಿದ್ದೆ. ಏನಂತ ಹೇಳ್ತಿದ್ರಿವ? ತಂಗಿಗೆ ಸೂಕ್ಷ್ಮ ಅಹಂಕಾರ ಬಂದದ. ಹೌದು. ಏನಂದ? ತಂಗಿಗೆ ಸೂಕ್ಷ್ಮ ಅಹಂಕಾರ ಬಂದದ. ಇದು ಮನುಷ್ಯಗೆ ಬಹಳ ನೋವಾಯ್ತು. ಯಾಕ್ರಿವ? ನಮ್ಮವ್ರು ನಮಗ ಮಾತಾಡಿದ್ರೆ, ನಮ್ಮವ್ರು ನಮಗ ಬಡದ್ರಂದ್ರ ಬಹಳ ನೋವಾಗುತ್ತದೆ. ನಮ್ಮವ್ರು ನಮಗ ಕಾಲ್ ಇಳಿತಾರ್ರಿ. ಯಾಕ ನಿಮಗ್ ಗೊತ್ತಿಲ್ಲ ಅದು? ಹೌದು. ಖಾರ ಮತ್ತು ಅಹಂಕಾರ ವ್ಯತ್ಯಾಸ ಅದಾವು. ಬಹಳ ವ್ಯತ್ಯಾಸ ಅದರಿಪ್ಪ. ಹೆಂಗ ಕೇಳು? ಹೆಂಗ ಹೇಳುವ? ತಮ್ಮ ಕಾರ್ ಹತ್ತಂದ್ರ ನಾವೇ ಎದ್ದು ಹೋಗಿ ನೀರ್ ತಗೊಂಡು ಕುಡಿತೇವ್ರಿ. ಮನುಷ್ಯಾಗ ಅಹಂಕಾರ ಬಂತಂದ್ರ ಆಚೆ ಕಡೆ ರೇವಣಿಸಿ ದನ್ನಗ ಹೇಳಿದ ಮಾತ ಏನ್ರಿಪ್ಪ? ಮನುಷ್ಯಾಗ ಅಹಂಕಾರ ಬತ್ತಂದ್ರ ಸಮಯನೇ ನೀರ್ ಕುಡಿಸ್ತದ. ಹೌದು. ಹೆಂಗ ಸಮಯನೇ ನೀರ್ ಕುಡಿಸ್ತದ್ರಿ. ಇನ್ನೊಂದು ಮಾತ, ನಮ್ಮವ್ರೇ ನಮಗ ಹಂಗ ಮಾತಾಡಿದ್ರ ನಮ್ಮವ್ರಿಂದ ನಮಗ ಮೋಸ ಆಯ್ತು ಅಂದ್ರೆ ಹೆಂಗ ನೋವಾಗತ್ತದಂದ್ರ, ಹೆಂಗ್ರಿವ? ಕೆಬ್ಬಣ ಮತ್ತು ಚಿನ್ನ. ಕೆಬ್ಬಣಕ್ಕೂ ಕೆಬ್ಬಣ ಸುತ್ತಿಗಿಲಿನ ಹೊಡಿತಾರ ಆಯುಧ ತಯಾರಾಗಬೇಕಾದ್ರೆ. ಹೌದು. ಬಂಗಾರ ಆಭರಣಗಳ ತಯಾರಾಗಬೇಕಾದ್ರೆ ಅದಕ್ಕೂ ಕೆಬ್ಬಣ ಸುತ್ತಿಗಿಲೆ ಹೊಡಿತಾರ. ಎಲ್ಲರಿಗೂ ಗೊತ್ತದ. ಎಲ್ಲರಿಗೂ ಗೊತ್ತಿದ್ದದ ವಿಷಯ. ಹೌದಿಲ್ಲ? ಹೌದು. ಕೆಬ್ಬಣಕ್ಕೆ ಹೊಡೆದ್ರ ಸಪ್ಪಳು ಬರಂಗಿಲ್ಲ. ಬರಲ್ಲವ. ಆದ್ರೆ ಕೆಬ್ಬಣದಿಂದ ಇನ್ನೊಂದು ಆಯುಧ ಕೆಬ್ಬಣ ತಯಾರ ಕೊಡುಗಿಲ್ಲ. ಕೊಡ್ಲಿ ಏನೋ ಕುರುಪಿ ಆಯುಧ ತಯಾರ ಮಾಡಕತ್ತಿದ್ರಂದ್ರ ಅದಕ್ಕೆ ಹೊಡೆದ್ರಂದ್ರ ಚೆನ್ನ ಶಬ್ದ ಆಗ್ತದ. ಚೆನ್ನ ಶಬ್ದ ಆಗ್ತದ್ರಿ. ಅವಾಗ ಒಂದು ದಿನ ಚಿನ್ನ ಬಂಗಾರ, ಚಿನ್ನ ಅಂದ್ರೆ ಬಂಗಾರ ಕೆಬ್ಬಣಕ್ಕೆ ಕೇಳ್ತತ್ತ. ಏನಂತ ಕೇಳ್ತೇವ? ಅಲ್ಲ, ನಿನಗೂ ಕೆಬ್ಬಣ ಸುತ್ತಿಲಿನ ಹೊಡಿತಾರ, ನನಗೂ ಕೆಬ್ಬಣ ಸುತ್ತಿಲಿನ ಹೊಡಿತಾರ. ಹೌದು. ನೀ ಯಾಕಟ್ಟು ಜೋರ್ ಕಿರಿಸ್ತಿ ಅಂದತ್ತ. ಹೌದು. ಯಾರು? ಬಂಗಾರ ಅತ್ತೆತ್ತ. ಬಂಗಾರ ಅಂತತ್ರಿ. ಅವಾಗ ಕೆಬ್ಬನ ಹೇಳ್ತದ ಮಾತ. ಏನಂತ ಹೇಳ್ತೀರಿವ? ಸ್ವಲ್ಪ ದೈವ ಲಕ್ಷ ಕೊಟ್ಟ ಕೇಳ್ರಿ. ಕೆಬ್ಬನ ಏನ್ ಹೇಳ್ತು? ಏನ್ ಹೇಳ್ತೇವ? ನಿನಗ ಕೆಬ್ಬನ ಸುತ್ತಿಗೆ ತಗೊಂಡು ಹೊಡಿತಾರ ಖರೆ. ಅವ್ರ ಯಾರು ನಿನ್ನವ್ರಲ್ಲ. ಹೌದು. ಅವ್ರ ಯಾರು ನಿನ್ನವ್ರಲ್ಲ. ಅವ್ರು ನಿನಗ ಸಂಬಂಧ ಇಲ್ಲ. ನಿನಗ ಯಾರು ದಿಕ್ಕಿಲ್ಲ. ಅವ್ರ ಸಂಬಂಧ ಇಲ್ಲ. ಕೆಬ್ಬಣಕ್ಕೂ ಬಂಗಾರಕ್ಕೂ ಸಂಬಂಧ ಇಲ್ಲ. ಆದ್ರ ನಮ್ಮವ್ರು ನಮಗೆ ಹೊಡಿತಾರ, ಅದಕ್ಕೆ ಬಹಳ ನೋವಾಗಿ ಚೀರ್ತೀನಿ ಅಂತ. ಹಂಗ ಅಣ್ಣ, ನೀ
ನನಗ ಮಾತಾಡಕ್ ಹೋಗಬೇಡ. ಹೌದು. ನಮ್ಮನ್ನ ದೊಡ್ಡವದನ, ನಮ್ಮನ್ನ ಶಾಣೆ ಅದನ, ನಮ್ಮನ್ನಗ ಅನುಭವ ವಯಸ್ಸಾಗ್ಯಾವ, ನಮ್ಮನ್ನಗ ಅನುಭವ ಹೆಚ್ಚದ, ನಮ್ಮನ್ನ ಶಾಣೆ ಅಂತ ಹೇಳಿನ ಕರೆ. ಹೌದ್ರಿ, ನಮ್ಮ ಅಣ್ಣ ದೊಡ್ಡವನ. ದೊಡ್ಡವನು ದೊಡ್ಡವನು ದೊಡ್ಡವ್ರಿ. ಆ ನಿನಗೇನು ಚುಚ್ಚಿ ಮಾತಾಡೋಣ, ನಾ ಮಾತಾಡಿಲ್ಲ. ಇಲ್ರಿಪ್ಪ. ಮಾತಾಡೋ ತಂಗಿನೂ ಈಕಿ ಅಲ್ಲ. ಅಲ್ಲ. ಹೌದಿಲ್ಲ? ಹೌದು. ಹಂಗೇನ ಮಾತಾಡಬೇಡ ಅನ್ನುವಂತ ಮಾತನ್ನ ಹೇಳಿ ಹೇಳಿ ಇದೊಂದು ನುಡಿ ಹಾಡಿ ಮಾರ್ಗ ಹಾಡಿ ನಾ ವಿಷಯ ಮುಂದೆ ಮಾತಾಡೋದು.